ನಾನು ಯಾವತ್ತೂ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡೋಕ್ಕೆ ಹೋಗಿಲ್ಲ. ಇದುವರೆಗೂ ನಾನು ಯಾವತ್ತೂ ನೋಡೋಕೆ ಹೋಗಲ್ಲ. ಏನೇನೋ ಬರಿತಾ ಇರ್ತಾರೆ. ಆಮೇಲೆ ನಮ್ಗೆ ಅನ್ಸುತ್ತೆ ಅವ್ರಿಗೆ ದೇ ವಿಲ್ ಹ್ಯಾವ್ ನೋ ಕ್ಲೂ. ದೇ ಥಿಂಕ್ ಇಸ್ ಕಂಪ್ಲೀಟ್ಲಿ ಫಾರ್ ಮೀ. ಬಟ್ ಇದು ನಥಿಂಗ್ ಟು ವಿತ್ ಆಲ್ ದ್ಯಾಟ್. ಇದು ನನ್ನ ತೃಪ್ತಿ, ನನ್ನ ಸಮಾಧಾನ, ನನಗೆ ಖುಷಿ ಕೊಟ್ಟಿರುವಂಥದ್ದು. ಬಟ್ ಐಮ್ ನಾಟ್ ಅ ಪರ್ಸನ್ ಐ ವಿಲ್ ಸೇ ದಟ್ ಐ ಡೋಂಟ್ ಕೇರ್, ಇಟ್ ಡಸಂಟ್ ಮ್ಯಾಟರ್ ಅಂತಲ್ಲ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ ಇಟ್. ಇಷ್ಟ್ರ ಮಟ್ಟಿಗೆ ನಾನು ಹೇಳ್ಬಹುದಷ್ಟೇ. ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳ್ಬೋದಷ್ಟೇ ವಿನಃ ಈಗ ನಾನು ಮಾಡಿ ತಪ್ಪು ಅಂತ ಹೇಳಿ ಅದ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಒಂದು ನಿರ್ಧಾರ ತಗೊಳ್ತೀರಾ, ನೀವು ಅದನ್ನ ಹೇಳ್ತೀರಾ, IVF ಮೂಲಕವಾಗಿ ನಾನು ಈ ತರ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನೀವು ಬರ್ಕೊಳ್ತೀರಾ, ಜನಗಳಿಗೆ ಆ ಸುದ್ದಿ ಹೋಗುತ್ತೆ. 6 ತಿಂಗಳ ಗರ್ಭಿಣಿ ಇವಾಗ ನೀವು, ಅವಳಿ ಕಂಪ್ಲೀಟ್ ಆಯ್ತು. 6 ತಿಂಗಳ ಕಂಪ್ಲೀಟ್, 7th ರನ್ನಿಂಗ್. ಓಕೆ, 7th ಮಂತ್ ರನ್ನಿಂಗ್ ಅಲ್ಲಿ ಅವಳಿ ಮಕ್ಕಳು ಏನು ನೀವು ಜನ್ಮ ನೀಡ್ತಾ ಇದ್ದೀರಾ. ಸೊ ಇಂತಹ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಕೊಟ್ಟಿರುವಂತಹ ಜನಗಳು ಕೂಡ ಇದ್ದಾರೆ, ಅದನ್ನ ವಿರೋಧಿಸಿದವರಂತವ್ರು ಕೂಡ ಜನ ಇದ್ದಾರೆ. ಬಿಕಾಸ್ ಒಂದಿಷ್ಟು ಒಪಿನಿಯನ್ ಡಿಫರ್ ಆಗಿದೆ ಜನಗಳಲ್ಲಿ, ನಿಮ್ಮ ಫ್ಯಾನ್ಸೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸುದ್ದಿ ಕೇಳಿದಂತಹ ಜನಗಳೇ ಆಗಿರ್ಬೋದು. ಸೊ ಈ ಸಿಚುವೇಶನ್ ನ ನೀವು ಹೇಗೆ ಹ್ಯಾಂಡಲ್ ಮಾಡಕ್ಕಾಗತ್ತೆ? ಬಿಕಾಸ್ ಇವಾಗ ಗರ್ಭಿಣಿ ಅಂತಂದ್ರೆ ಅವ್ರ ತಲೆಯಲ್ಲಿ ತುಂಬಾನೇ ಓಡ್ತಾ ಇರತ್ತೆ. ಇವಾಗ ಮಕ್ಳನ್ನ ಹೇಗೆ ಬೆಳೆಸ್ಬೇಕು, ಮಕ್ಳಿಗೆ ಮುಂದೆ ಹೆಂಗೆ ಫ್ಯೂಚರ್ ಮಾಡಬೇಕು, ನನ್ನ ಡೆಲಿವರಿ ಯಾವ ತರ ಆಗತ್ತೆ, ಡೆಲಿವರಿ ಡೇಟ್ ಹತ್ರ ಬರುತ್ತೆ, ಈ ತರದ್ ಒಂದಿಷ್ಟು ತಲೆಯಲ್ಲಿರುತ್ತೆ. ಇದರಲ್ಲಿ ಜೊತೆಗೆ ಸಮಾಜದಲ್ಲಿ ಈ ತರ ಒಂದಿಷ್ಟು ಕಮೆಂಟ್ಸ್ ಗಳನ್ನ ಕೇಳೋದು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನೀವು? ಏನು ಏಕಾಏಕಿ ನನ್ನ ಪಬ್ಲಿಕ್ ಲೈಫಲ್ಲಿ ಬಂದಿರೋಳಲ್ಲ. ಈಗ ಆಯ್ತು, ಐ ಬೀನ್ ಹಿಯರ್ ಫಾರ್ ಲಾಂಗ್ ಇಯರ್ಸ್, 1-2 ವರ್ಷ ಅಂತ ಅಲ್ಲ. ನನ್ಗೆ ಇವಾಗ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವ್ದು ನನಗೆ ಇಂಪಾರ್ಟೆಂಟು ಅನ್ನೋ ಒಂದು ಸ್ವಲ್ಪ ಅವೇರ್ನೆಸ್ ಇದೆ ನನಗೆ. ಆ್ಯಂಡ್ ಯಾವಾಗಲೂ ಏನಾಗುತ್ತಂದ್ರೆ ಆಮೇಲೆ ಅಹಂಕಾರದಲ್ಲಿ ಹೇಳೋದಂತ ಅಲ್ಲ, ಆ್ಯಂಡ್ ಐ ಆಮ್ ನಾಟ್ ಇವನ್ ಅ ಪರ್ಸನ್ ಇನ್ಸೆನ್ಸಿಟಿವ್ ಆಗಿ ಮಾತಾಡಿ ಐ ಡೋಂಟ್ ಕೇರ್, ಇಟ್ ಡಸಂಟ್ ಬಾದರ್ ಮೀ. ಇಟ್ ಡಸ್ ಬಾದರ್ ಮೀ, ಯುನೋ. ನಾನು ಯಾವತ್ತೂ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡೋಕ್ಕೆ ಹೋಗಿಲ್ಲ. ಇದುವರೆಗೂ ನಾನು ಯಾವತ್ತೂ ನೋಡೋಕೆ ಹೋಗಲ್ಲ. ಏನೇನೋ ಬರಿತಾ ಇರ್ತಾರೆ. ಆಮೇಲೆ ನಮ್ಗೆ ಅನ್ಸುತ್ತೆ ಅವ್ರಿಗೆ ದೇ ವಿಲ್ ಹ್ಯಾವ್ ನೋ ಕ್ಲೂ. ದೇ ಥಿಂಕ್ ಏನಾಗುತ್ತೆ, ಅವ್ರು ಬರೀ ನಮ್ದು ಎಷ್ಟು ಸಿನಿಮಾ ಮಾಡಿದೀವಿ 50 100 ಅಂತ ನಂಬರ್ಸ್ ಅಲ್ಲಿ ಹೇಳಿ ಅವ್ರಿಗೆ ಕನೆಕ್ಟ್ ಆಗೋದು. It's not about how many movies that I'm acting in. What is that I go through? They will not have no idea about it. So ಅವಾಗ ಅನ್ಸುತ್ತೆ ಇವ್ರದೆಲ್ಲ ಯಾಕೆ ನಾವು ತೊಳ್ಕೊಳ್ಬೇಕಾಗಿದೆ, ಅವಶ್ಯಕತೆನೇ ಇಲ್ಲ ಅಂತ ಎಲ್ಲ ಹೇಳಿ ಹಾಗೆಲ್ಲ ಅನ್ಸೋದಿದೆ. ಬಟ್ ಐ ಹ್ಯಾವ್ ನೆವರ್ ಬೀನ್ ಆಕ್ಟಿವ್ ಇಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಅಹಂಕಾರದಿಂದ ನಾನು ಹೇಳಕ್ಕೂ ಆಗಲ್ಲ, ಅಥವಾ ನಾನು ತುಂಬ ಇನ್ಸೆನ್ಸಿಟಿವ್, ನಾನು ತುಂಬ ಗಟ್ಟಿ ಇದ್ದೀನಿ, ಯಾರ್ದಾರು ಕಮೆಂಟ್ ಬಂದರೆ ಐ ಡೋಂಟ್ ಕೇರ್ ಅಬೌಟ್ ಇಟ್. ಇಟ್ಸ್ ನಾಟ್ ದಿ ಆಟಿಟ್ಯೂಡ್. That's not the attitude. But at this point of time, ಸ್ಪೆಷಲಿ ಇದು ಇದೆಯಲ್ಲ, ಈ ಒಂದು ಹೆಜ್ಜೆ ನಂದು ಏನಿದೆ, ಇದರ ಬಗ್ಗೆ ನನಗೆ ಒಂದು ಸಮಾಧಾನ ಇದೆ, ನನಗೊಂದು ತೃಪ್ತಿ ಇದೆ. ನನ್ನ ಬಗ್ಗೆ ನನಗೆ ತೃಪ್ತಿ ಇದೆ, ನನಗೆ ಸಮಾಧಾನ ಇದೆ. ಮತ್ತು ಇದನ್ನ ಪ್ರಶ್ನೆ ಮಾಡಿ ಅದನ್ನ ಪ್ರಶ್ನೆ ಮಾಡೋರಿಗೆ ನಾನು ಅದು ಜಸ್ಟಿಫೈ ಮಾಡೋ ಅಗತ್ಯ ನನಗಿಲ್ಲ. ಯಾಕಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫಾರ್ ಮೀ. ಒಂದು ನಾಟ್ ಟು ಪ್ರೂವ್ ಎನಿಥಿಂಗ್. ಈಗೇನೋ ನಾನು MLA ಆಗ್ತೀನಿ, ನನಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಅ ರೀಸನ್. ಅದು ನಾನು ಕಂಪ್ಲೀಟ್ಲಿ ಫಾರ್ ಮೀ ಅಂತ ಹೇಳೋಕ್ಕಾಗಲ್ಲ. ನನಗೆ ಅವಾಗ ಹೌದು ನಾನು ಜನಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ಇಂತಿಷ್ಟು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಈ ಕ್ಷೇತ್ರದಲ್ಲಿ ಹೀಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಯು ನೋ ಎಕ್ಸಾಕ್ಟ್ಲಿ. ಬಟ್ ಇದು ನಥಿಂಗ್ ಟು ವಿತ್ ಆಲ್ ದ್ಯಾಟ್. ಇದು ನನ್ನ ತೃಪ್ತಿ, ನನ್ನ ಸಮಾಧಾನ, ನನಗೆ ಖುಷಿ ಕೊಟ್ಟಿರುವಂಥದ್ದು. ಬಟ್ ಐಮ್ ನಾಟ್ ಅ ಪರ್ಸನ್ ಐ ವಿಲ್ ಸೇ ದಟ್ ಐ ಡೋಂಟ್ ಕೇರ್, ಇಟ್ ಡಸಂಟ್ ಮ್ಯಾಟರ್ ಅಂತಲ್ಲ. ಆ್ಯಂಡ್ ನಾಟ್ ದಟ್ ಐ ವಿಲ್ ರಿಯಲಿ ಕೇರ್, ಆಮೇಲೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ, ನೋ, ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ ಇಟ್. ಇಷ್ಟ್ರ ಮಟ್ಟಿಗೆ ನಾನು ಹೇಳ್ಬಹುದಷ್ಟೇ. ನಾನು ಹೀಗೆ ಮಾಡಿದ್ದೀನಿ ಅಂತ ಹೇಳ್ಬೋದಷ್ಟೇ ವಿನಃ ಈಗ ನಾನು ಮಾಡಿ ತಪ್ಪು ಅಂತ ಹೇಳಿ ಅದ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಏನು ಕೇಳಬೇಕು ಕ್ಷಮೆ? ನಾನೇನೋ MLA ಆಗಿ ಒಂದೇನೋ ರಸ್ತೆ ಸರಿಯಾಗಿ ಮಾಡಿಲ್ವೋ ಅಥವಾ ಅಲ್ಲೇನೋ ಕರಪ್ಷನ್ ಮಾಡಿದೀನೋ ಇನ್ನಂಥದ್ದು ಹೇಳಿದ್ರೆ ದೆನ್ ಇಟ್ ಇಸ್ ಯಸ್, ಇಟ್ಸ್ ಆಲ್ ಯುವರ್ ಪರ್ಸನಲ್ ಲೈಫ್. ದೆನ್ ಇಟ್ ಬಿಕಮ್ಸ್ ನನ್ನ ಅವರ ನಡುವಿನ ಒಂದು ಇದಂತ ಆಗುತ್ತೆ. ಅಂಡ್ ದೇ ಹ್ಯಾವ್ ಆಲ್ ದ ರೈಟ್ ಟು ಕ್ವೆಶ್ಚನ್ ಮೀ ದೇರ್ ಇಫ್ ಐ ಬಿಕಮ್ ಅನ್ MLA ಆರ್ ಸಮಥಿಂಗ್. ಬಟ್ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದೆಮ್. ಪರ್ಸನಲ್ ಲೈಫಲ್ಲಿ ಏನಕ್ಕೆ? ಪರ್ಸನಲ್ ಲೈಫ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಜೀವನಕ್ಕೆ ಯಾವುದೇ ರೀತಿಯಾಗಿಯೂ ಸಹ ನನ್ನ ನಿರ್ಧಾರ ಅಥವಾ ನನ್ನ ಈ ಹೆಜ್ಜೆ ಎಫೆಕ್ಟ್ ಮಾಡಲ್ಲ. ಹೌದು. ವಿಲ್ ಇಟ್ ಎಫೆಕ್ಟ್ ದೆಮ್? ಕಮೆಂಟ್ ಮಾಡ್ತಾರಷ್ಟೇ. ಬಟ್ ಈಸ್ ಇಟ್ ಗೋಯಿಂಗ್ ಟು ಎಫೆಕ್ಟ್ ದೇರ್ ಲೈಫ್ ಇನ್ ಎನಿ ಮ್ಯಾನರ್? ಅದರಿಂದ ಕರೆಂಟ್ ಹೋಯ್ತಾ ಅಥವಾ ನೀರು ಬರಲಿಲ್ವಾ ಅವರಿಗೆ?
ಸೊಸೈಟಿಲಿ ರೇಷನ್ ಸಿಗ್ಲಿಲ್ವಾ, ಏನೇನಿದೆ ಅದೆಲ್ಲ ಹಾಗೆ ಇದೆ ಅಲ್ಲ. ಸೊ ವೆನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ದೇರ್ ಲೈಫ್, ಐ ಡೋಂಟ್ ಹ್ಯಾವ್ ಟು ಥಿಂಕ್ ದಟ್ ನಾನು ಒಂದು ವಿಕ್ಟಿಮ್ ಸ್ಥಾನದಲ್ಲಿ ನಿಂತ್ಕೊಂಡು ಅಥವಾ ನಾನು ಕಲ್ಪ್ರಿಟ್, ನಾನು ಏನೋ ಅವ್ರಿಗೆ ಹಾಳು ಮಾಡಿದ್ದೀನಿ ಜೀವನ ಆದ್ರೆ ಬೇರೆ ವಿಷಯ ಆಗ್ತಿತ್ತು. ದೆನ್ ಐ ಹ್ಯಾವ್ ಟು ಬಿ ಅಪಾಲಜೆಟಿಕ್. ನಾನು ಯಾವುದೋ ಒಂದು ಹೆಜ್ಜೆ ತಗೊಂಡಿದ್ದೀನಿ. ಇವಾಗ ಯುದ್ಧಗಳು ಅಷ್ಟೊಂದು ಆಗ್ತಿರುವಾಗ ನನ್ಗೆ ಮೊನ್ನೆಲ್ಲ ಹಂಗೆ ಅನ್ನಿಸ್ತಪ್ಪ, ಹೆಂಗಪ್ಪ ಯುದ್ಧ ಮಾಡ್ತಾರೆ, ಇಷ್ಟೊಂದು ಹಾಕ್ತಾನೆ ಇದಾರೆ, ಬಾಂಬ್ಗಳು ಹಾಕ್ತಾನೆ ಇದಾರೆ, ಹೆಂಗ್ ಜನ ಇರ್ತಾರೆ ಅಂತ. ಯಾವ್ದೋ ಒಂದು ಲೀಡರ್ ಇಬ್ರು ಹೇಳ್ಬಿಟ್ರೆ ಅವ್ರವ್ರವ್ರವ್ರು ಎಲ್ಲ ಕಡೆ ಬಾಂಬ್ ಹಾಕ್ತಾ ಇರ್ತಾರೆ, ಬಟ್ ಜನ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ. ಸೊ ದೋಸ್ ಥಿಂಗ್ಸ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಡಿಸಿಷನ್ ವಿಚ್ ಕ್ಯಾನ್ ಎಫೆಕ್ಟ್ ದ ಪೀಪಲ್. ಇಲ್ಲಿ ನಾನು ಯೋಚನೆ ಮಾಡ್ಬೇಕಾಗಿರೋದು ನಾಟ್ ದ ಪೀಪಲ್ ಔಟ್ಸೈಡ್, ಪೀಪಲ್ ಹೂ ಆರ್ ವಿತ್ ಮೀ ಹಿಯರ್. ಫಿಸಿಕಲಿನೂ ನನ್ನ ಜೊತೆ ಯಾರು ಬಾಳ್ತಿದ್ದಾರೆ, ನನ್ನ ಒಡನಾಟದಲ್ಲಿ ದಿನನಿತ್ಯದಲ್ಲಿ ಯಾರಿದ್ದಾರೆ, ಅವ್ರಿಗೆ ಯಾವ ರೀತಿ ಪರಿಣಾಮ ಬೀರಬಹುದು, ಅದನ್ನ ಖಂಡಿತವಾಗ್ಲೂ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನನ್ನಿಂದ ಈಗ ಪಕ್ಕದ ಮನೆಯವ್ರಿಗೆ ಏನು, ಅವ್ರ ಮೋಸ್ಟ್ಲಿ ಪಕ್ಕದ ಮನೆಯವ್ರಿಗೆ ಏನು ಗೊತ್ತಿಲ್ಲ, ಈ ಜನ ಬರ್ತಿದ್ದಾರೆ ನಮ್ಮ ಮನೆ ಮೀಡಿಯಾ ಆದವರು ಅಂತ. ನೋಕ್ಲು ನಾನು ನಾಡ್ದು ಕರೆಯೋ ತನಕ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರು ಅವ್ರು ಸುಮ್ಮನೆ ಇರ್ತಾರೆ, ಇನ್ನೂ ಏನು ಮಾತಾಡಿಲ್ಲ ಅವರು. ಅಕ್ಕಪಕ್ಕದ ಮನೆಯವರು ಇನ್ನೂ ಯಾರು ಮಾತಾಡಲಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ನಾಟ್ ಎಫೆಕ್ಟೆಡ್ ದೇರ್ ಲೈಫ್ ಇನ್ ಎನಿ ಮ್ಯಾನರ್. ಸೊ ನಾನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮನೆಯಲ್ಲಿ ಈಗ ನನ್ನ ತಂದೆಗೆ ಅದು ಎಫೆಕ್ಟ್ ಆಗಿ ಅವ್ರ ಆರೋಗ್ಯ ಹಾಳಾಗೋದು, ಅವ್ರ ಮಾನಸಿಕ ಸ್ಥಿತಿ ಬದಲಾಗೋದು, ಅವ್ರ ಒಬ್ಬ ಹೇಗಪ್ಪ ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ, ಎಂಥ ಕೆಲಸ ಮಾಡಿಬಿಟ್ಟು ಅಂತ ಯೋಚನೆ ಮಾಡೋದು ಮಾಡಿದ್ರೆ, then it is a great responsibility. Then I am answerable to them, to my father. I'm answerable to him. ಆಗ ನಾನು I become a culprit. ನಾನು ದೋಷಿ ಆಗ್ತೀನಿ. ಯಾರು ಹೇಳೋದು ಬೇಡ, ನನಗೆ ಆವಾಗ ತಪ್ಪಾಗ್ಬಿಡತ್ತೆ ಅದು. That will affect me, that will bother me ನನ್ನ ತಲೆಯಲ್ಲಿ, ಬಟ್ ನಾಟ್ ಅದರ್ವೈಸ್, ಯಾಕಂದ್ರೆ ಇಟ್ ಇಸ್ ನಾಟ್ ಎಫೆಕ್ಟಿಂಗ್ ದೆಮ್. ಸೊ ಇವಾಗ ಹೇಳಿದ್ರಿ, ನಿಮ್ ತಂದೆ ವಿಷಯ ನೀವು ಹೇಳಿದ್ರಿ, ನೀವು ಈ ನಿರ್ಧಾರ ತಗೊಂಡ ತಕ್ಷಣ ಮನೇಲಿ ಹೇಳಿದ್ರ, ಅಥವಾ ಯಾವಾಗ ಹೇಳಿದ್ರಿ, ಅವ್ರು ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರು ಈ ನಿಮ್ ನಿರ್ಧಾರನ ಅಂತ? ಇದಾಗಿತ್ತು ಭಾವನಾ ಅವರ ಮಾತು. IVF ಒಂದು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಒಂದು ತಾಯ್ತನ ಸುಖವನ್ನ ಅನುಭವಿಸಬಹುದು ಅನ್ನೋಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹೋಪ್ಫುಲಿ ಈ ವಿಷಯ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.